ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಾಡಿಗೆ ಸ್ವಾಗತ. ನಾನು ಕಾರ್ತಿಕ್. ಇನ್ನೇನು ಕೆಲವೇ ತಿಂಗಳಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಎದುರಾಗ್ತಾ ಇದೆ. ಪಶ್ಚಿಮ ಬಂಗಾಳ ಯಾವ ರೀತಿಯಾಗಿ ದೇಶದಾದ್ಯಂತ ಕುತೂಹಲವನ್ನು ಹೆಚ್ಚು ಮಾಡಿತ್ತು, ಅದೇ ರೀತಿ ಉತ್ತರ ಪ್ರದೇಶವು ಕೂಡ. ಈ ಉತ್ತರ ಪ್ರದೇಶದ ಚುನಾವಣೆ 29ರ ಲೋಕಸಭಾ ಚುನಾವಣೆಯ ಒಂದು ಸೆಮಿಫೈನಲ್ ರೀತಿಯಲ್ಲಿರುತ್ತೆ. ಉತ್ತರವನ್ನು ಗೆದ್ದಂಥವರಿಗೆ ದೆಹಲಿ ಹತ್ತಿರವಾಗುತ್ತೆ ಅನ್ನುವಂತಹ ಮಾತು ಕೂಡ ಇದೆ. ಇವತ್ತಿನ ಈ ಸಂಚಿಕೆಯಲ್ಲಿ ಉತ್ತರ ಪ್ರದೇಶದ ಕಂಪ್ಲೀಟ್ ಚಿತ್ರಣವನ್ನು ತಿಳಿದುಕೊಳ್ಳೋಣ. 27ಕ್ಕೆ ಯೋಗಿ ಮಹಾರಾಜ್ ಹ್ಯಾಟ್ರಿಕ್ ಬಾರಿಸ್ತಾರಾ ಅಥವಾ ಇನ್ನೂ ಕೂಡ ತಯಾರಿಯನ್ನು ಮಾಡಿಕೊಳ್ಳದೇ ಇರುವ ಮತ್ತು ಗೊಂದಲದಲ್ಲಿರುವಂತಹ ಅಖಿಲೇಶ್ ಮತ್ತು ರಾಹುಲ್ ಪಡೆ, ಗೊತ್ತಿಲ್ಲ ಮೈತ್ರಿಯಲ್ಲಿ ಇರ್ತಾರೋ ಇಲ್ವೋ ಅಂತ. ಸ್ಟಿಲ್ ಅಖಿಲೇಶ್ ಮತ್ತು ರಾಹುಲ್ ಗಾಂಧಿ ಕಮಾಲ್ ಮಾಡ್ತಾರ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಬಿ ಜೆ ಪಿ ಹತ್ತ ಬರೋಣ. ಬಿ ಜೆ ಪಿಯ ಪ್ಲಸ್ ಪಾಯಿಂಟ್ಸ್ಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಬಿ ಜೆ ಪಿ ಈಗಾಗಲೇ ತಯಾರಿಯನ್ನು ಭರ್ಜರಿಯಾಗಿ ಆರಂಭಿಸಿದೆ. ಬಿಹಾರದ ಮುಖ್ಯಮಂತ್ರಿಯನ್ನು ಏನು ಬದಲಾವಣೆ ಮಾಡಿದ್ರು, ಬಿ ಜೆ ಪಿಯಿಂದ ಸಾಮ್ರಾಟ್ ಚೌಧರಿ ಮುಖ್ಯಮಂತ್ರಿ ಆದರು. ಅಲ್ಲಿಂದಲೇ ಜಾತಿ ರಾಜಕಾರಣವನ್ನು ಏನು ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳವೆಲ್ಲವೂ ಕೂಡ ಜಾತಿ ಆಧಾರಿತ ಲೆಕ್ಕಾಚಾರಗಳು ರಾಜಕಾರಣದಲ್ಲಿ, ಅದಕ್ಕಾಗಲೇ ಬಿ ಜೆ ಪಿ ಶುರು ಮಾಡ್ತಲ್ಲಿಂದ ಉತ್ತರ ಪ್ರದೇಶದ ಚುನಾವಣೆಯನ್ನು ಜಾತಿ ಲೆಕ್ಕಾಚಾರವನ್ನು ಹೊರತುಪಡಿಸಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾದವೇತರ, ಅದರಲ್ಲೂ ಕೂಡ ಕುರ್ರಿ, ಕುರ್ಷಿ ಸೇರಿದಂತೆ ಹಲವು ಒಳಪಂಗಡಗಳು ಸಹ ಬರ್ತವೆ. ಬಿ ಜೆ ಪಿ ಈಗಾಗಲೇ ಸ್ಟ್ರಾಟಜಿಗಳನ್ನು ಆರಂಭ ಮಾಡಿದೆ. ಸರ್ವಸನ್ನದ್ಧನಾಗಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಬಿ ಜೆ ಪಿ ತಯಾರಿದೆ. ಆ ರೀತಿಯ ತಂತ್ರಗಾರಿಕೆಯು ಕೂಡ ನಡೀತಾ ಇದೆ. ಇದು ಬಿ ಜೆ ಪಿಗೆ ಮೊದಲ ಪ್ಲಸ್ ಪಾಯಿಂಟ್. ಇನ್ನು ಯೋಗಿ ಆದಿತ್ಯನಾಥ್ರವರ ಜನಪ್ರಿಯತೆ ಉತ್ತರ ಪ್ರದೇಶದಾದ್ಯಂತ. ಯೋಗಿ ಆದಿತ್ಯನಾಥ್ 17ರಲ್ಲಿ ಮುಖ್ಯಮಂತ್ರಿ ಆದರು. ಅಲ್ಲಿಂದ ಇಲ್ಲಿಯ ತನಕ ಅವರ ಮೇಲೆ ಆರೋಪ, ಹಗರಣ ಯಾವುದೂ ಕೂಡ ವೈಯಕ್ತಿಕವಾಗಿ ಯೋಗಿ ಆದಿತ್ಯನಾಥ್ರವರ ಮೇಲೆ ಇಲ್ಲ. ಅವರ ಸ್ಟ್ರಾಂಗ್ ಹಿಂದುತ್ವ ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಬಿ ಜೆ ಪಿಗೆ ದೊಡ್ಡ ಅಡ್ವಾಂಟೇಜ್ ಆಗಿ ಪರಿಣಮಿಸಿದೆ. ಯೋಗಿ ಆದಿತ್ಯನಾಥ್ರವರ ಚರಿಷ್ಮವು ಕೂಡ ಬಿ ಜೆ ಪಿಗೆ ಒಂದು ಅಡ್ವಾಂಟೇಜ್ ಚುನಾವಣೆಗಳಲ್ಲಿ. ಇನ್ನು ಕೇವಲ ಯೋಗಿ ಆದಿತ್ಯನಾಥ್ರವರು ಮಾತ್ರ ಅಲ್ಲ, ಅವರ ಸರ್ಕಾರದ ಮೇಲೂ ಕೂಡ ಯಾವುದೇ ಆ್ಯಂಟಿ ಇನ್ಕಂಬೆನ್ಸಿ ಅಲೆ ಇಲ್ಲಿಯ ತನಕ ಕಂಡು ಬರ್ತಾ ಇಲ್ಲ. ಯಾವುದೇ ದೊಡ್ಡ ಮಟ್ಟಿಗಿನ ಹೋರಾಟ, ಪ್ರತಿಭಟನೆಗಳು ಯೋಗಿ ಆದಿತ್ಯನಾಥ್ ಎದುರಿಸ್ತಾ ಇಲ್ಲ. ರಾಮ ಮಂದಿರ ಅಂತ ಹೇಳ್ಬೋದು ನೀವು, ಅದನ್ನು ನೆಕ್ಸ್ಟ್ ಬರ್ತೀನಿ. ಹಾಗಾಗಿ ಯೋಗಿ ಆದಿತ್ಯನಾಥ್ ಸರ್ಕಾರ ಇಲ್ಲಿಯ ತನಕ 10 ವರ್ಷಗಳ ಆಡಳಿತವು ಕೂಡ ಒಂದು ರೀತಿ ಓಕೆ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಯಾವುದೇ ರೀತಿ ನೆಗೆಟಿವ್ ಪಾಯಿಂಟ್ಸ್ಗಳು ಕಡಿಮೆ. ಇನ್ನು ಜಾತಿ ಆಧಾರಿತ ಲೆಕ್ಕಾಚಾರಕ್ಕೆ ಬರುತ್ತೆ ಆದರೆ ಯಾದವೇತರ ಅಂತ ಹೇಳಿದೆ ಆಗಲೇ, ಯಾದವ ಮತಗಳು ಎಸ್ ಪಿಗೆ ಹೋದರೆ ಅಖಿಲೇಶ್ ಯಾದವ್ ಪಡೆದುಕೊಂಡ್ರೆ, ಯಾದವೇತರ ಮತಗಳನ್ನು ಬಿಗಿಯಾಗಿ ಬಿ ಜೆ ಪಿ ಹಿಡಿದುಕೊಂಡಿದೆ. ಇದು ಪ್ಲಸ್ ಪಾಯಿಂಟ್. ಇದು ಬಿ ಜೆ ಪಿಗೆ ಒಂದು ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಬಿ ಜೆ ಪಿಯ ಕಡೆ ಬರೋದೇ ಆದರೆ, ರಾಮ ಮಂದಿರ ದೇಣಿಗೆ ಲೂಟಿ ದೊಡ್ಡ ಮಟ್ಟಿಗಿನ ಹೊಡೆತ ಕೊಡುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಬಟ್ ಖಂಡಿತವಾಗ್ಲೂ ಬಿ ಜೆ ಪಿಯ ಕೋರ್ ವೋಟ್ ಬ್ಯಾಂಕಿನ ಮೇಲೆ ದೊಡ್ಡ ಮಟ್ಟಿಗಿನ ಪರಿಣಾಮ ಆಗಿದೆ. ಆದರೆ ಅವರು ಆಪ್ಷನ್ ಆಗಿ ಎಸ್ ಪಿಯ ಕಡೆ ಹೋಗ್ತಾರಾ, ಕಾಂಗ್ರೆಸ್ನ ಕಡೆ ಹೋಗ್ತಾರಾ ಅನ್ನೋದು ಕ್ವಶನ್ ಮಾರ್ಕ್. ಯಾಕಂದರೆ 24ರಲ್ಲಿ ರಾಮ ಮಂದಿರ ಲೋಕಾರ್ಪಣೆಯ ಸಂದರ್ಭದಲ್ಲಿ ಮತ್ತು 20ರಲ್ಲಿ ಏನು ಪ್ರಕ್ರಿಯೆ ಆರಂಭ ಆಯಿತು, ಅಲ್ಲಿಂದ ಯಾವ್ಯಾವ ಮಾತುಗಳನ್ನು, ಯಾವ್ಯಾವ ಹೇಳಿಕೆಗಳನ್ನು ಇವರು ಕೊಟ್ಟಿದ್ರು ಅನ್ನೋದು ಜನ ಗಮನಿಸಿದ್ದಾರೆ. ಅದು ಒಂದು ಭಾಗ ಆಗಿದ್ದರೆ, ಇದನ್ನು ಯಾವ ರೀತಿಯಾಗಿ ಯೋಗಿ ಆದಿತ್ಯನಾಥ್ ಹ್ಯಾಂಡಲ್ ಮಾಡಿದ್ರಲ್ಲ. ಈಗ SITಯ ವರದಿ ಕೂಡ ಹೇಳ್ತಾ ಇದೆ ಚಂಪತ್ ರಾಯ್ ಆರೋಪಿ ಅಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಅದು ಸೆಕೆಂಡ್ರಿ. ಬಟ್ ಯೋಗಿ ಆದಿತ್ಯನಾಥ್ ಯಾವ ರೀತಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಿದ್ರಲ್ಲ, ಅದು ಕೂಡ ವಿಪಕ್ಷಗಳಿಗೆ ತಲೆನೋವೇ ಆಯಿತು. ಇದನ್ನು ದೊಡ್ಡ ಮಟ್ಟಿಗೆ ಬೆಂಬಿತವನ್ನು ಮಾಡಬೇಕು, ದೇಶದಾದ್ಯಂತ ಚರ್ಚೆ ಆಗಬೇಕು ಅನ್ನೋದನ್ನು ಅಖಿಲೇಶ್ ಯಾದವ್ ಇಟ್ಕೊಂಡಿದ್ದು. ಅವರೇ ಆರಂಭಿಕ ಧ್ವನಿ ಎತ್ತಂಥವರು. ಬಟ್ ಈ ನೀಟ್ ಪ್ರತಿಭಟನೆ, ಕಾಕ್ರೋಚ್ ಇವೆಲ್ಲವೂ ಕೂಡ, ಕಾಕ್ರೋಚ್ ಜನತಾ ಪಕ್ಷ ಇವೆಲ್ಲವೂ ಕೂಡ ಡೈಲ್ಯೂಟ್ ಮಾಡ್ತದನ್ನು. ಹಾಗಾಗಿ ರಾಮ ಮಂದಿರದ ಲೂಟಿ ಒಂದು ನೆಗೆಟಿವ್ ಪಾಯಿಂಟ್. ಇನ್ನು 2024ರ ಲೋಕಸಭಾ ಫಲಿತಾಂಶ ಬಿ ಜೆ ಪಿಗೆ ಒಂದು ರೀತಿ ಅಚ್ಚರಿಯಾಗೇ ಇತ್ತು. ಉತ್ತರ ಪ್ರದೇಶದಿಂದ 19ರಲ್ಲಿ ಇವರು 62 ಸೀಟನ್ನು ಗೆದ್ದಿದ್ರು. 23ರಲ್ಲಿ ಅದು 33ಕ್ಕೆ ಬಂದ್ಬಿಡ್ತು. 24ರಲ್ಲಿ 33ಕ್ಕೆ ಬಂತು.
ಸಮಾಜವಾದಿ ಪಕ್ಷನೇ 37 ತೆಗೆದುಕೊಳ್ತು. INDA ಮೈತ್ರಿಕೂಟ 40ಕ್ಕೂ ಹೆಚ್ಚು ಸೀಟ್ಗಳು ತೆಗೆದುಕೊಂಡ್ರು. BJPಯ ಪರ್ಫಾರ್ಮೆನ್ಸ್ ತುಂಬ ಹೀನಾಯವಾಗಿತ್ತು ಉತ್ತರ ಪ್ರದೇಶದ ಲೋಕಸಭೆಯಲ್ಲಿ. ಅದು BJPಗೆ ನೆಗೆಟಿವ್ ಆಗುತ್ತೆ. ಬಟ್ ಅಲ್ಲಿ ನಂತರ BJPಯ ಕಂಬ್ಯಾಕ್ಗಳನ್ನು ನೋಡ್ತಾ ಇದ್ದರೆ ದೊಡ್ಡ ಮಟ್ಟಿಗಿನ ಪರಿಣಾಮ ಆ ಫಲಿತಾಂಶವನ್ನು ಇಟ್ಕೊಂಡು ಹೇಳೋಕ್ಕಾಗಲ್ಲ ಅನಿಸುತ್ತೆ. ಇನ್ನು ಸಮಾಜವಾದಿ ಪಕ್ಷದ ಹತ್ರ ಬರೋದೇ ಆದರೆ, ಸಮಾಜವಾದಿ ಪಕ್ಷ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರು ಮೈತ್ರಿಯಲ್ಲಿ ಇರ್ತಾರಾ ಇರಲ್ವಾ ಅನ್ನೋದು ಕೂಡ ಇಲ್ಲಿ ಚರ್ಚೆ ಮಾಡುವಂಥ ವಿಷಯ. ಕಾಂಗ್ರೆಸ್ ಮೈತ್ರಿಯಲ್ಲಿದ್ದರೆ ದೊಡ್ಡ ಮಟ್ಟಿಗಿನ ಸೀಟ್ ಶೇರನ್ನು ಕೇಳುತ್ತೆ. 400ಕ್ಕೂ ಹೆಚ್ಚು ಕ್ಷೇತ್ರಗಳಿರುವಂತಹ ರಾಜ್ಯ, ಒಂದು 150ಕ್ಕೂ ಹೆಚ್ಚು ಸೀಟನ್ನಂತೂ ಅವರು ಕೇಳ್ತಾರೆ. ಆ 150 ಸೀಟನ್ನು ಕೊಟ್ಟಿದ್ದೇ ಆದಲ್ಲಿ ಸಮಾಜವಾದಿ ಪಕ್ಷ ಅವರೇ ತಮ್ಮ ಬಾವಿಯನ್ನು ತಾವೇ ತೋಡ್ಕೊಂಡಂಗೆ. ಕಾಂಗ್ರೆಸ್ಸಿನ ಗೆಲುವಿನ ಸ್ಟ್ರೈಕ್ ರೇಟ್ ತುಂಬ ಕಡಿಮೆ ಉತ್ತರ ಪ್ರದೇಶದಲ್ಲಿ, <5 ಇದೆ ಅವ್ರದ್ದು. ಹಾಗಾಗಿ ಅಷ್ಟು ಸೀಟ್ಗಳನ್ನು ಕೊಡ್ತಾರಾ ಅಥವಾ ಮೈತ್ರಿಯೇ ಬೇಡ ಅಂತ ಹೋಗ್ತಾರೆ, ಇವೆರಡೂ ಕೂಡ BJPಗೆ ಅಡ್ವಾಂಟೇಜು. ಹಾಗಾಗಿ SP ಕಾಂಗ್ರೆಸ್ ಮೈತ್ರಿ ಬಹುತೇಕವಾಗಿರುತ್ತೆ ಅನಿಸುತ್ತೆ. ಅಖಿಲೇಶ್ ಯಾದವ್ ಅವರೆಲ್ಲ ಅವ್ರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ. ಸಭೆಯೂ ಕೂಡ ಅದೇ ರೀತಿ ಆಗ್ತಾ ಇದೆ. ಇನ್ನು ಅವರ ಸ್ಟ್ರಾಟಜಿಗಳೇನು ಅಂತ ನೋಡೋದಾದರೆ, ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಜನ ಕೈ ಹಿಡಿತಾರ ಅನ್ನುವಂಥದ್ದು ಪ್ರಶ್ನೆ. PDA ಅನ್ನೋದು ತೆಗೆದುಕೊಂಡ್ರು. ಪಿಚ್ವಾಡ್, ದಲಿತ ಮತ್ತು ಅಲ್ಪಸಂಖ್ಯಾತ ಈ ಮತಗಳನ್ನು ಕ್ರೋಢೀಕರಣ ಮಾಡುವಂಥ ಪ್ರಯತ್ನ ಅಖಿಲೇಶ್ ಯಾದವ್ ಅವ್ರದ್ದು. ಅಖಿಲೇಶ್ ಯಾದವ್ ಅವರ ಟ್ರ್ಯಾಕ್ ರೆಕಾರ್ಡನ್ನು ನೋಡ್ತಾ ಇದ್ದರೆ 17ರಲ್ಲಿ ಹೀನಾಯವಾದಂಥ ಸ್ಥಿತಿಗೆ ಬಂದರು. 22ರಲ್ಲಿ ಸ್ವಲ್ಪ ಕಂಬ್ಯಾಕ್ ಆಯಿತು, ಅವ್ರದ್ದು ಸ್ಥಾನಗಳು ಹೆಚ್ಚಾಯಿತು, BJPಯ ಮೈನಸ್ ಆಯಿತು, ಅದೆಲ್ಲವೂ ಕೂಡ ಅಖಿಲೇಶ್ ಯಾದವ್ ಅವ್ರಿಗೆ ಹೋಯಿತು. ಈಗ ಅವರು ಅಧಿಕಾರದ ಚುಕ್ಕಾಣಿ ಹತ್ರ ಬರಬೇಕು ಅಂದರೆ ಡಬಲ್ ಆಗಬೇಕದೆಲ್ಲ. ಅದಾಗತ್ತಾ? ಅದಕ್ಕೆ ಯೋಗಿ ಆದಿತ್ಯನಾಥ್ ಬಿಡ್ತಾರಾ? BJP ಬಿಡುತ್ತಾ? ಅಮಿತ್ ಶಾ ಬಿಡ್ತಾರಾ? ಗೆಲುವಿನ ಚುಕ್ಕಾಣಿಗೆ SP ಬರಬೇಕು ಅಂದರೆ ಇವರೆಲ್ಲರನ್ನೂ ಕೂಡ ದಾಟೇ ಬರಬೇಕು. ತಯಾರಿ ಆರಂಭವಾಗಿಲ್ಲ. ಇದೇ ನೆಗೆಟಿವ್ ಪಾಯಿಂಟ್. ಮೊದಲನೇದು, ಸಮಾಜವಾದಿ ಪಕ್ಷ ತಯಾರಿನ ಆರಂಭಿಸಿಲ್ಲ. ಇನ್ನೂ ಅವರ ನಡುವೆ ಚರ್ಚೆಗಳ ಆರಂಭವಾಗಿಲ್ಲ. ಏನೋ ಅಖಿಲೇಶ್ ಯಾದವ್ ಅವರೊಬ್ಬರು ಒಂದು ಮಾತನಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಕಡೆಯವರು ಕಾಂಗ್ರೆಸ್ನವ್ರ ಕಡೆಯವರೆಗೂ ಮಾತಿನ ಮಾತಿಗೆ ಚಕಾಮಕಿಗಳಿದೆ. ಈ ರೀತಿಯಾದ ಸಂದರ್ಭದಲ್ಲಿ ಇವರು ಚುನಾವಣೆ ಎದುರಿಸ್ತಾರೆ. ನಾವು ಬಿಹಾರದ ಚುನಾವಣೆಯನ್ನು ನೋಡಿದ್ದೀವಿ. ಕೊನೆ ಕ್ಷಣದ ತನಕ ರಾಹುಲ್ ಗಾಂಧಿ ಮತ್ತು RJDಯ ನಡುವೆ ಸೀಟ್ ಶೇರಿಂಗ್ ಮಾತುಕತೆ ಆಗಿಲ್ಲ. ಎಷ್ಟೋ ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್ ಅಂತ ಇಬ್ಬರು ಕ್ಯಾಂಡಿಡೇಟ್ಸ್ಗಳಾಗಿದ್ದಾರೆ. ಇವರು ಮೈತ್ರಿ, ಬಿಹಾರದಲ್ಲಿ ಮೈತ್ರಿ ಇದ್ದರು. RJDಯು ಕ್ಯಾಂಡಿಡೇಟ್ ಹಾಕಿದೆ, ಕಾಂಗ್ರೆಸ್ಸು ಕೂಡ ಕ್ಯಾಂಡಿಡೇಟ್, ಮೈತ್ರಿ ಇದ್ದಂಥ ಪಕ್ಷಗಳು. ಇದೇ ಗೊಂದಲಗಳು BJPಗೆ ಲಾಭ ತಂದು ಕೊಡುತ್ತೆ, ನೋಡಬೇಕು. ಬಟ್ ಈಗಿನ ಗ್ರೌಂಡ್ ರಿಪೋರ್ಟ್ಗಳನ್ನು ನೋಡ್ತಾ ಇದ್ದರೆ BJP ಸ್ಥಾನಗಳು ಕಡಿಮೆ ಆಗಬಹುದು ಅಥವಾ ಅಷ್ಟೇ ಸ್ಥಾನಗಳಿರಬಹುದು, ಅಧಿಕಾರದಿಂದ ದೂರ ಉಳಿಯುತ್ತೆ ಈ ಚುನಾವಣೆಯಲ್ಲಿ ಅಂತ ಹೇಳಲಿಕ್ಕೆ ಏನು ಕೂಡ ಕಾಣಿಸ್ತಾ ಇಲ್ಲ. ಅಂಥ ಪಶ್ಚಿಮ ಬಂಗಾಳ ಸ್ಟಿಲ್ ನಾನು ಅದನ್ನು ಕವರ್ ಮಾಡಿದ್ದೆ. ಏಪ್ರಿಲ್ 10ನೇ 15ನೇ ತಾರೀಕು ಅನ್ಸುತ್ತೆ, ಅವ್ರದ್ದೇ ಒಂದು ಆಂತರಿಕ ಸರ್ವೆ ಬಂದಿತ್ತು. ಆ ಆಂತರಿಕ ಸರ್ವೆ ಹೇಳ್ತಾ ಇತ್ತು 125ರಿಂದ 30 ತೆಗೆದುಕೊಳ್ಳುತ್ತೆ BJP ಅಂತ. ಕೊನೆಗೆ ಏನ್ರಿ ಆಯ್ತೀವಿ, ಪಶ್ಚಿಮ ಬಂಗಾಳ ಇನ್ನೂ ದಾಟಿಬಿಟ್ರಿ. ಅವರು ಗೆಲ್ಲಲು ಸಾಧ್ಯವೇ ಇಲ್ಲ ಅಂತ ಕೆಲವರು ಭವಿಷ್ಯ ನುಡಿದಿದ್ರು. ನೋಡಿ, ನೀವು ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೇ 1ದಲ್ಲೂ ಕೂಡ BJP ಗೆಲ್ಲುತ್ತ ಹೋಗುತ್ತೆ ಅಂತ ಕರ್ನಾಟಕದ ಕನ್ನಡ ಯೂಟ್ಯೂಬರ್ಸ್ಗಳಲ್ಲಿ ಕೆಲವರು ಮಾತು ಹೇಳಿದ್ರು, ಅದ್ರಲ್ಲಿ ನಾವು ಕೂಡ ಒಬ್ಬರು. ಅದೇ ರೀತಿಯಾಗಿ BJP ಉತ್ತರ ಪ್ರದೇಶಕ್ಕೆ ಹತ್ತಿರವಾಗೇ ಇದೆ. ನೋಡಬೇಕು, ಇನ್ನು 7 ತಿಂಗಳಿದೆ. ಮುಂದಿನ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ನ ಮೊದಲ ವಾರದಲ್ಲಿ ಚುನಾವಣೆ ಬರುತ್ತೆ. ಅಲ್ಲಿ ತನಕ ಏನು ಬೆಳವಣಿಗೆಗಳಾಗುತ್ತೆ ಅನ್ನೋದರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇರ್ತೀವಿ. ನಮಸ್ಕಾರ.